ಆತ್ಮೀಯ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇದೀಗ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತಹ ಒಂದು ಕನ್ನಡ ಪರ ಹೋರಾಟಗಾರರ ಒಂದು ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೆ. ಆದ್ರೆ ಏನು ಹೇಳ್ಬೇಕು ಅಂತ ಕೇಳಿದ್ರೆ, ಕನ್ನಡ ಪರ ಹೋರಾಟಗಾರರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕೆಂತ ಕೇಳಿದ್ರೆ, ನಮ್ಮ ರಾಜ್ಯಕ್ಕೆ ಬರುವಂತಹ ಪ್ರಾಡಕ್ಟ್, ಅದು ಎಣ್ಣೆ ಪದಾರ್ಥ ಆಗಲಿ ಯಾವುದೇ ಆಗಲಿ, ಆ ಎಣ್ಣೆ ಪದಾರ್ಥದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾತುಕತೆಯಾದಂತ ಅಥವಾ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬಳಸಬೇಕು ಅಂತ ಹೇಳಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಬೇರೆನೆ ಇದೆ. ನಾನು ಇದ್ರದ್ದು ಮಾತನಾಡಿ ಅದಕ್ಕೆ ನಾ ಬರ್ತೇನೆ. ಏನಂತ ಕೇಳಿದ್ರೆ, ಕರ್ನಾಟಕಕ್ಕೆ ಬರುವಂತಹ ಪ್ರಾಡಕ್ಟ್ಗಳನ್ನು ಅಥವಾ ಗುಜರಾತಿನಿಂದನೋ ಕೇರಳದಿಂದನೋ ಅಲ್ಲ ಎಲ್ಲಿಂದಲೂ ಆಗ್ಲಿ, ಕರ್ನಾಟಕಕ್ಕೆ ಬರುವಂತಹ ಪ್ರಾಡಕ್ಟ್ಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಇರಬೇಕು ಅಂತ ಒಂದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ, ಹೆಸರು ಗೊತ್ತಿಲ್ಲ, ಸಾರಿ. ಆದ್ರೆ ನಾನು ನೋಡಿದಂತಹ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ಯಾಕೆಂತ ಕೇಳಿದ್ರೆ, ಅವರು ಹೇಳಿದಂತಹ ಮಾತು 100% ಉಪಯೋಗವಿದೆ, ಅಥವಾ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಬೆಳವಣಿಗೆಯೂ ಸಹ ಹೌದು. ಕರ್ನಾಟಕಕ್ಕೆ ಬರುವಂತಹ ಪ್ರತಿಯೊಂದು ಪ್ರಾಡಕ್ಟ್ಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಇರಬೇಕು. ಕನ್ನಡ ಯಾಕೆಂತ ಕೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಕನ್ನಡ ಬಳಸುವುದು ತುಂಬಾ ಕಮ್ಮಿ. ನಾವು ಕನ್ನಡಿಗರು, ಆದ್ರೆ ಎಲ್ಲ ಪ್ರಾಡಕ್ಟ್ಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ. ಯಾಕೆ ನಾವು ಯೂಸ್ ಮಾಡ್ಬೇಕು? ನೀವು ಗುಜರಾತಿಗೆ ಹೋಗಿ ನೋಡಿ, ಅಥವಾ ಬೇರೆ ಕೇರಳಕ್ಕೆ ಹೋಗಿ ನೋಡಿ, ಅಥವಾ ಇನ್ನಿತರ ಭಾಷೆ ಇರುವಂತಹ ರಾಜ್ಯಗಳಿಗೆ ಹೋಗಿ ನೋಡಿ, ಅವರ ಭಾಷೆಗೆ ತಕ್ಕಂತೆ ಅವರು ಪ್ರಾಡಕ್ಟ್ಗಳನ್ನು ತಯಾರಿ ಮಾಡ್ತಾರೆ. ಹಿಂದಿಯಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ತೆಲುಗಲ್ಲಿ ಇರುತ್ತೆ, ಮಲಯಾಳದಲ್ಲಿ ಇರುತ್ತೆ, ಕನ್ನಡದಲ್ಲಿ ಕಮ್ಮಿ. ಅದು ನಮ್ಮ ಇವರು ಮಾಡುವಂತಹ ಹೋರಾಟಕ್ಕೆ ನಮ್ಮ ತುಂಬಾ ಬೆಂಬಲ ಇದೆ. ಕರ್ನಾಟಕದಿಂದ ಬೇರೆ ರಾಜ್ಯದಿಂದ ಬರುವಂತಹ ಪ್ರಾಡಕ್ಟ್ಗಳಲ್ಲಿ ಕರ್ನಾಟಕದ ಭಾಷೆಯಾದಂತಹ ಕನ್ನಡ ಯೂಸ್ ಸ್ವಲ್ಪ ಅಲ್ಲ, 100% ನೀವು ಕನ್ನಡವನ್ನೇ ಬಳಸಬೇಕು. ಯಾಕೆ ಅಂತ ಕೇಳಿದ್ರೆ, ಕನ್ನಡ ನಾಡು, ನಡೆ, ನುಡಿ, ಭಾಷೆ ನಮ್ಮದು. ನಾವು ಯೂಸ್ ಮಾಡುವಂತಹದ್ದು, ನಮಗೆ ಕನ್ನಡವೇ ಉಪಯೋಗವಿದೆ. ಅದಕ್ಕೋಸ್ಕರ ನೀವು ಕನ್ನಡದಲ್ಲಿಯೇ ನೀವು ಪ್ರಾಡಕ್ಟ್ಗಳನ್ನು ತಯಾರಿ ಮಾಡುವ, ಅದರ ಹೆಸರುಗಳನ್ನು ಕನ್ನಡದಲ್ಲಿ ಬರೆದು ನೀವು ಈ ನಾಡಿಗೆ ಕಲಿಸಬೇಕು. ಒಂದು. ಎರಡನೇದು, ಅವರ ಹೋರಾಟದಲ್ಲಿ ಅತಿ ಮುಖ್ಯವಾದಂತಹ ಕರ್ನಾಟಕ ರಾಜ್ಯದ ಯುವಕರಿಗೆ, ಯುವತಿಯರಿಗೆ, ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಉಪಯೋಗವಾಗುವಂತಹ ಒಂದು ಹೋರಾಟದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ನನಗೆ ತುಂಬಾ ಇಷ್ಟ ಆಗಿದೆ. ಯಾಕೆಂತ ಕೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರು ಅಥವಾ ಗೌರ್ಮೆಂಟ್ ಕೆಲಸ ಮಾಡುತ್ತಿರುವಂತಹ ಪ್ರತಿಯೊಬ್ಬರು ಕನ್ನಡ ಮಾತನಾಡುವವರು ಬೇಕು. ಟೋಲ್ಗೇಟ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹಿಂದಿಯವರು ಇರ್ತಾರೆ, ಬ್ಯಾಂಕ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಹಿಂದಿಯವರು ಇರ್ತಾರೆ, ಮಲಯಾಳಿಗಳು ಇರ್ತಾರೆ, ಕೇರಳದವರು ಇರ್ತಾರೆ. ನಮ್ಮದ್ರಲ್ಲಿ ಕನ್ನಡದವರು ಇದ್ರೂ ಸಹ ಕನ್ನಡ ಮಾತನಾಡಲ್ಲ, ಅವರು ಇಂಗ್ಲಿಷ್ ಮಾತನಾಡ್ತಾರೆ. ಅದಕ್ಕೆ ಕನ್ನಡದಲ್ಲಿ ಕನ್ನಡ ನಮ್ಮ ರಾಜ್ಯದ ಜನರಿಗೆ ಅದನ್ನು ಅವರಿಗೆ ಕೆಲಸ ನೀವು ಕೊಡ್ಬೇಕು. ಯಾಕೆಂತ ಕೇಳಿದ್ರೆ, ಅವರು ಹೇಳುವಂತಹ ಮಾತು ಒಂದೇ, ಕನ್ನಡ ರಾಜ್ಯದಲ್ಲಿ ಇರುವಂತಹ, ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೆಲಸ ಆಗತ್ತೆ. ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಜನರಿಗೆ ಕೆಲಸ ಇಲ್ಲ, ಬೇರೆ ರಾಜ್ಯದಿಂದ ತಂದು ಇಲ್ಲಿಗೆ ಹಾಕ್ತಾರೆ. ಯಾಕೆ? ನಮ್ಮ ರಾಜ್ಯದವರಿಗೆ ಅಷ್ಟು ಶಕ್ತಿ ಏನಿಲ್ವಾ? ಅಷ್ಟು ದೊಡ್ಡ ಕೆಲಸ ಮಾಡುವಂತ ಯೋಗ್ಯತೆ ಇಲ್ವಾ ಅವರಿಗೆ? ನಮ್ಮ ಕರ್ನಾಟಕ ಎನ್ನುವುದು ಇದು ಎಜುಕೇಶನ್ ಅಲ್ಲಿ ತುಂಬಾ ಮುಂದುವರೆದಂತಹ ಜನರು ಇರುವುದು, ಶಿಕ್ಷಣದಲ್ಲಿ ಮುಂದುವರೆದಂತಹ ಜನರು ಜಾಸ್ತಿ ಇರುವುದು ಕರ್ನಾಟಕದಲ್ಲಿ, ಬೆಂಗಳೂರು, ಮಂಗಳೂರು ಆ ಕಡೆ ಅಲ್ಲ. ಯಾಕೆ ನಮ್ಮ ಕರ್ನಾಟಕದಿಂದ ಜನರು ನಿಮ್ಗೆ ಸಿಕ್ಕಲ್ವಾ? ಯಾಕೆ ಮಾಡಲ್ಲ? ಇದು ಕನ್ನಡ ಪರ ಹೋರಾಟಗಾರರ ಒಳ್ಳೆಯ ನಿರ್ಧಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂತಹ ಕೆಲಸ ನೀವು ಮಾಡಿದ್ರೆ ನಮ್ಮ ಸಪೋರ್ಟ್ ತುಂಬಾ ಇರತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ.